ಹಾಯ್, ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಆಲ್ ಕರ್ನಾಟಕ ಅಗ್ನಿವೀರ ಆರ್ಮಿ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಹಾಗಾದರೆ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, 8ನೇ ತರಗತಿ ಪಾಸ್ ಆದಂಥವ್ರು ಅರ್ಜಿ ಹಾಕ್ಬೋದು, 10ನೇ ತರಗತಿ ಪಾಸ್ ಆದಂಥವ್ರು ಅರ್ಜಿ ಹಾಕ್ಬೋದು, ಆಮೇಲೆ PUC ಆರ್ಟ್ಸಾ ಸೈನ್ಸಾ ಕಾಮರ್ಸ್ ಆದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳೇ, ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಫೋನ್ ಮಾಡಿ ಕೇಳ್ತಾಯಿದ್ರು, ಸರ್ ಎಲ್ಲ ಯೂಟ್ಯೂಬ್ನಾಗ ಮಾಹಿತಿ ಬಿಡ್ತಾ ಇದ್ದಾರೆ, ನೀವು ಆರ್ಮಿ ಬಗ್ಗೆ ಕಾಲ್ಫಾರ್ಮ್ ಬಗ್ಗೆ ಯಾಕೆ ಮಾಹಿತಿ ಬಿಡ್ತಾ ಇರಲಿಲ್ಲ ಅಂತ. ನಮ್ಮ ಕರ್ನಾಟಕದ ಈಗ ಜಸ್ಟ್ 2ರಿಂದ 3 ತಾಸು ಆಯಿತು ಕರ್ನಾಟಕದ ಬಿಟ್ಟು. ಬೇರೆ ಬೇರೆ ರಾಜ್ಯದ ಬಿಟ್ಟಿದ್ದರು. ಕರ್ನಾಟಕದ ಬಿಟ್ಟ ಮೇಲೆ ನಾನು ವಿಡಿಯೋನ ಕೊಡಬೇಕು ಅಂತ ತಿಳಿಸಿಂದ ಲೇಟಾಗಿ ತಡವಾಗಿ ನಾನು ವಿಡಿಯೋನ ಮಾಡ್ತಾಯಿದ್ದೇನೆ. ಅಭ್ಯರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರಲಿ, 8ನೇ ತರಗತಿ ಪಾಸ್ ಆದವರು, 10ನೇ ತರಗತಿ ಪಾಸ್ ಆದವರು, PUC ಪಾಸ್ ಆದಂಥ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿಂದ ಪ್ರಾರಂಭ ಅಂದ್ರೆ 13 ಅಂದರೆ ಇಂದರಿ 13 ಫೆಬ್ರವರಿ 2026ರಿಂದ 1 ಏಪ್ರಿಲ್ 2026 ಅಂದರೆ 1/4/2026ರವರೆಗೆ ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದು. ಈಗಾಗಲೇ ವಯಸ್ಸಿನ ಮಿತಿ ನಿಮಗೆಲ್ಲ ಗೊತ್ತದ, ಡೇಟ್ ಆಫ್ ಬರ್ತ್ ಕೊಟ್ಟಾರ್ರಿ. ಎಲ್ಲಿಂದ ಎಲ್ಲಿ ತನಕ ಹುಟ್ಟಿದಂಥವ್ರು ಹಾಕಬೇಕಪ್ಪ ಅಂದ್ರೆ 1 ಜುಲೈ 2005ರಿಂದ 1 ಜುಲೈ 2009ರ ಮಧ್ಯೆ ಜನಿಸಿದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಬಹಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾಯಿದ್ರು, ಸರ್ ಈ ಸಲ ವಯಸ್ಸಿನ ಮಿತಿಯನ್ನು 23 ಮಾಡ್ತಾರೇನ್ರಿ, 23 ಮಾಡ್ತಾರೆ ಕೇಳ್ತಾಯಿದ್ರು. 23 ಮಾಡಿಲ್ಲ. 1 ಜುಲೈ 2005ರಿಂದ 1 ಜುಲೈ 2009ರೊಳಗೆ ಜನಿಸಿದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಸರ್, ನಾವು ಆನ್ಲೈನ್ ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಅಂತ ನೀವು ಕೇಳ್ಬೋದು. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ www.joinindianarmy.nic.in ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದು. ಹಾಗಾದರೆ ಸರ್, ಏನೇನು ವಿದ್ಯಾರ್ಥಿ ಆಗಿರಬೇಕು, ಆಮೇಲೆ ಹೈಟ್ ಎಷ್ಟಿರಬೇಕು, ವೇಟ್ ಎಷ್ಟಿರಬೇಕು, ಚೆಸ್ಟ್ ಎಷ್ಟಿರಬೇಕು, ಆಮೇಲೆ ನಾವು ಕಲಿತಂಥ ವಿದ್ಯಾರ್ಥಿಯಲ್ಲಿ ಪರ್ಸೆಂಟೇಜ್ ಎಷ್ಟಿರಬೇಕು, ಆಮೇಲೆ ಫಸ್ಟ್ ಏನೇನು ನಡೀತಾವ, ಯಾವ ರೀತಿ ಸಿಲೆಕ್ಷನ್ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಅಭ್ಯರ್ಥಿಗಳೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು 2026ರ ನೋಟಿಫಿಕೇಷನ್. ಈಗಾಗಲೇ ನಿಮ್ಗೆ ಗೊತ್ತದ, ಬೆಳಗಾವಿ ಯಾರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ನಿವೀರ ಆರ್ಮಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡ್ರು. ಅದರಲ್ಲಿ ನಮ್ಮ ಸಂಸ್ಥೆಯವರು ಒಂದೇ ರ್ಯಾಲಿ ಒಳಗೆ 83 ಜನ ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾದರು. ಅದೇ ರೀತಿಯಾಗಿ SSC GD ಸಹಿತ 25 ಜನ ಆಯ್ಕೆಯಾದರು. ಅದೇ ರೀತಿಯಾಗಿ ಅಗ್ನಿವೀರ ನೇವಿ ಸಹಿತ 7 ಜನ. ರಿಸಲ್ಟ್ದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಆಯ್ಕೆಯಾಗಿದ್ದಾರೆ. ಅಭ್ಯರ್ಥಿಗಳೇ, ಈಗಿಂದ ನಾ ಪ್ರೆಸೆಂಟಾಗಿ, ಯಾಕಂದರೆ 2026 ಅಗ್ನಿವೀರ ನೇವಿ ಏರ್ಫೋರ್ಸ್ ಆರ್ಮಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಡ್ತಾ ಇದ್ದಾರೆ. ಯಾರಿಗೆ ಇಂಡಿಯನ್ ಆರ್ಮಿ ಸೇರಬೇಕು, ಭಾರತಾಂಬೆ ಸೇವೆ ಮಾಡಬೇಕು ಅಂತ ಕನಸದ ಅಂಥವರು ಅಪ್ಲಿಕೇಶನ್ ಹಾಕಿರಿ. ಹಾಗಾದರೆ ಕಮೆಂಟ್ ಮಾಡಬೇಕು, ನೀವು ಯಾರು ಅಪ್ಲಿಕೇಶನ್ ಹಾಕ್ತೀರಿ ಅಂಥವರು ನೀವು ಕಮೆಂಟನ್ನು ಮಾಡಬೇಕು. ಸರ್, ನಾ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಅಂತೇಳಿ ಕಮೆಂಟನ್ನು ಮಾಡಬೇಕು. ಹಾಗಾದರೆ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, 8ನೇ ತರಗತಿಯಿಂದ ಹೋಗ್ತೀನಿ ನಾನು. ಜಸ್ಟ್ 8ನೇ ತರಗತಿ ಪಾಸ್ ಆದರೆ ನೀವು ಟ್ರೇಡ್ಮನ್ ಹುದ್ದೆಗೆ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಹಾಗಾದರೆ 8ನೇ ತರಗತಿ ಒಳಗೆ ಪ್ರತಿಯೊಂದು ವಿಷಯಕ್ಕೆ 33 ಅಂಕ ಮ್ಯಾಲೆ ಪಡೆದಿರಬೇಕು, 8ನೇ ತರಗತಿ ಪಾಸ್ ಆಗಿರಬೇಕು. ಅಂಥ ಅಭ್ಯರ್ಥಿಗಳು ಟ್ರೇಡ್ಮನ್ ಹುದ್ದೆಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, 10ನೇ ತರಗತಿ ಎಲ್ಲ ಸಬ್ಜೆಕ್ಟ್ ಎಲ್ಲ ವಿಷಯಕ್ಕೆ 33 ಅಂಕ ಪಡೆದು ಜಸ್ಟ್ ನೀವು ಪಾಸ್ ಆದರೂ ಸಹಿತ ನೀವು ಟ್ರೇಡ್ಮನ್ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು. 8ನೇ ತರಗತಿ ಮೇಲೂ ಅರ್ಜಿ ಹಾಕ್ಬೋದು, 10ನೇ ತರಗತಿ ಮೇಲೆ ಸಹಿತ ಟ್ರೇಡ್ಮನ್ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು. ನೀವು ಕೇಳ್ಬೋದು, ಸರ್ ನಾ ಇಂಡಿಯನ್ ಆರ್ಮಿಯಲ್ಲಿ ಜನರಲ್ ಡ್ಯೂಟಿ ಹುದ್ದೆಗೆ ಅರ್ಜಿ ಹಾಕ್ತೀನಿ, ಅದಕ್ಕೆ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ಬೇಕು ರೀ, ಅಗ್ರಿಗೇಟ್ ಏಟಾಗಿರ್ಬೇಕು ರೀ ಅಂತ ಕೇಳ್ಬೋದು. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದರೆ, ಪ್ರತಿಯೊಂದು ವಿಷಯಕ್ಕೆ 33 ತೊಗೊಂಡಿರ್ಬೇಕು, ಇದು ಕಡ್ಡಾಯ. ಆಮೇಲೆ ಅಗ್ರಿಗೇಟ್ ಏಟಾಗಿರ್ಬೇಕಪ್ಪ ಅಂದರೆ 45ಕ್ಕಿಂತ ಹೆಚ್ಚಿಗೆ ಪ್ರತಿಶತ ಆಗಿರಬೇಕು. ಅಂಥ 10ನೇ ತರಗತಿ ಪಾಸ್ ಮಾಡಿದಂಥ ಅಭ್ಯರ್ಥಿಗಳು ಜನರಲ್ ಡ್ಯೂಟಿ ಹುದ್ದೆಗೆ, ಅಗ್ನಿವೀರ ಜನರಲ್ ಡ್ಯೂಟಿ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಕೇಳ್ಬೋದು, ಸರ್ PUC ಆದಂಥ ಅಭ್ಯರ್ಥಿಗಳಿಗೆ ಏನೇನು ಅವಕಾಶ ಇದೆ ಅಂತ. PUC ನೋಡಿರಿ, ಆರ್ಟ್ಸಾ ಕಾಮರ್ಸಾ ಸೈನ್ಸ್ ಆದಂಥ ಅಭ್ಯರ್ಥಿಗಳು ಅಗ್ನಿವೀರ ಕ್ಲರ್ಕ್ ಹುದ್ದೆಗೆ ಅರ್ಜಿ ಹಾಕ್ಬೋದು. ಅಭ್ಯರ್ಥಿಗಳಿಗೆ ಕ್ಲರ್ಕ್ ಹಾಕ್ತಕ್ಕಂಥ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಪರ್ಸೆಂಟೇಜ್ ಏಟ್ ಆಗ್ಬೇಕಂದ್ರೆ ಅಗ್ರಿಗೇಟ್ 60ರ ಮೇಲೆ ಆಗಿರಬೇಕು, ಎಲ್ಲ ವಿಷಯಕ್ಕೆ 50ರ ಮೇಲೆ ತೊಗೊಂಡಿರಬೇಕು. ಅಂಥ ಅಭ್ಯರ್ಥಿಗಳು ನೀವು ಕ್ಲರ್ಕ್ ಹುದ್ದೆಗೆ ಅರ್ಜಿ ಹಾಕ್ಬೋದು. ಅದೇ ರೀತಿಯಾಗಿ ಟೆಕ್ನಿಕಲ್ ಹುದ್ದೆಗೆ ಅರ್ಜಿ ಹಾಕೋರಿದ್ರಂದ್ರೆ
PUC ಸೈನ್ಸ್ ಆದಂಥ ವಿದ್ಯಾರ್ಥಿಗಳು ಟೆಕ್ನಿಕಲ್ ಹುದ್ದೆಗೆ ಅರ್ಜಿ ಹಾಕೋರಿದ್ರು ಅಂದರೆ ಎಲ್ಲ ವಿಷಯಕ್ಕೆ 40 ಮಾರ್ಕ್ಸ್ ಮೇಲೆ ತೊಗೊಂಡಿರಬೇಕು, ಅಗ್ರಿಗೇಟ್ 50 ಮೇಲಾಗಿರಬೇಕು. ಅಂಥ ಅಭ್ಯರ್ಥಿಗಳು ಟೆಕ್ನಿಕಲ್ ಹುದ್ದೆಗೆ ಅರ್ಜಿಯನ್ನು ಹಾಕಬಹುದು. ನಾ ಹೇಳಿದ್ದು 8ನೇ ತರಗತಿ ಏಣಿ, 10ನೇ ತರಗತಿ ಏಣಿ, PUC ಏಣಿ. ಹಾಗಾದರೆ ನಾವು ಅಗ್ನಿವೀರ GD ಡ್ಯೂಟಿಗೆ ಹೋಗೋಣಪ್ಪ ಅಂದರೆ ಹೈಟ್ ಎಷ್ಟು ಇರಬೇಕಪ್ಪ ಅಂದ್ರೆ 166 ಸೆಂಟಿಮೀಟರ್ ಮೇಲೆ ಇರಬೇಕು. ಅಗ್ನಿವೀರ ಟ್ರೇಡ್ಮನ್ ಹೋಗೋಣಂದ್ರೆ ಸಹಿತ 166 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಇರಬೇಕು. ಅದೇ ರೀತಿಯಾಗಿ ಅಗ್ನಿವೀರ ಟೆಕ್ನಿಕಲ್ ಹೋಗೋಣಂದ್ರೆ 165 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಹಾಗಾದರೆ ಕ್ಲರ್ಕ್ ಹೈಟ್ ಎಷ್ಟು ಸರ್ ಅಂತ ಕೇಳ್ಬೋದು. ಕ್ಲರ್ಕ್ ಹೈಟ್ ಎಷ್ಟಪ್ಪ ಅಂದ್ರೆ 162 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಹಾಕಬಹುದು. ಗೊತ್ತಾಗತ್ತೆ, ಎಲ್ಲರಿಗೂ ಅರ್ಥ ಆಗತ್ತೆ ಅಂದ್ಕೊಂಡಿನಿ. ಹಾಗಾದರೆ ಅಭ್ಯರ್ಥಿಗಳೇ ಹೈಟ್ ಆಯಿತು. ಚೆಸ್ಟ್ ಎಷ್ಟಪ್ಪ ಅಂದ್ರೆ 77, ನಾರ್ಮಲ್ 77 ಸೆಂಟಿಮೀಟರ್ ಇರ್ಬೇಕು ರೀ. ವಿಸ್ತಾರ ಮಾಡಿದಾಗ 82 ಆಗ್ಬೇಕು, 5 ಸೆಂಟಿಮೀಟರ್ ಅಷ್ಟು ವಿಸ್ತಾರ ಮಾಡಬೇಕು. ಇದು ಫಿಸಿಕಲ್ಗೆ ಸಂಬಂಧಪಟ್ಟ ಆಗೈತೆ. ಹಾಗಾದರೆ ಸರ್ ಈಗ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗ್ಯದ, ನಾವು ಏನೇನು ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಇಂಪಾರ್ಟೆಂಟ ಈ ನಿಮ್ಮ SSLC ಮಾರ್ಕ್ಸ್ ಕಾರ್ಡ, ಆಮೇಲೆ ಆಧಾರ್ ಕಾರ್ಡ. ಮಾರ್ಕ್ಸ್ ಕಾರ್ಡ್ ಒಳಗೆ ಹೆಂಗಿರ್ತೈತಿ ಆಧಾರ್ ಕಾರ್ಡ್ನಾಗ ಹಂಗಿರಬೇಕು, ಆಧಾರ್ ಕಾರ್ಡ್ನಾಗ ಹೆಂಗಿರ್ತೈತಿ ಮಾರ್ಕ್ಸ್ ಕಾರ್ಡ್ನಾಗ ಹಂಗಿರ್ಬೇಕು. ನಿಮ್ಮ ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ಅಡ್ಡ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು ಸೇಮ್ ಇರಬೇಕು. ಇವೆರಡು ಭಾಳ ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಮ ಫೋಟೋ, ಆಮೇಲೆ ನಿಮ್ಮ ಸಿಗ್ನೇಚರ, ಆಮೇಲೆ ನಿಮ್ಮ Gmail ID, ಆಮೇಲೆ ಏನಪ್ಪ ಅಂದ್ರೆ ನಿಮ್ಮ ಫೋನ್ ನಂಬರ. ಇಷ್ಟಿದ್ರೆ ಸಾಕ್ರಿ, ನೀವು ಈ ಸದ್ದ ಅಪ್ಲಿಕೇಶನ್ನ ಹಾಕ್ಬೋದು. ಸರ್ ನಾವು ಬೇರೆ ಬೇರೆ ಹುದ್ದೆಗೆ ಅರ್ಜಿ ಹಾಕ್ಬೋದನ್ರಿ ಅಂತ ಕೇಳ್ಬೋದು. ಬೇರೆ ಬೇರೆ ಹುದ್ದೆಗೆ ನೀವು ಅರ್ಜಿ ಹಾಕ್ಬೋದು, ಆದರೆ ಪರೀಕ್ಷೆ ಬರೆಯುವಾಗ ಬೇರೆ ಬೇರೆ ಪರೀಕ್ಷೆನ ಬರಿಬೇಕಾಗ್ತದೆ. ಫಿಸಿಕಲ್ಲ ಮೆಡಿಕಲ್ಲ ಒಂದೇ ಇರ್ತದೆ ರೀ, ಆದರೆ ಪರೀಕ್ಷೆ ಬೇರೆ ಬೇರೆ ಇರ್ತದೆ. ಆದರೆ ಅಪ್ಲಿಕೇಶನ್ ಫೀಸನ್ನು ನೀವು ತುಂಬಬೇಕಾಗ್ತದೆ. ಈಗ 2 ಹುದ್ದೆ ಹಾಕಿ, 1 ಹುದ್ದೆ ಹಾಕಿದ್ರೆ 1 ಹುದ್ದೆ, 2 ಹುದ್ದೆ, ನೀವು ಎಷ್ಟು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ತೀರಿ ಅಷ್ಟು ಹುದ್ದೆದ ಫೀಸನ್ನು ತುಂಬಬೇಕು. ನೀವು ಅಪ್ಲಿಕೇಶನ್ನ 2 ಹುದ್ದೆಗೂ ಹಾಕ್ಬೋದು. ಇದು ನಿಮ್ಗೆ ಗೊತ್ತಿರಲಿ. ಡಾಕ್ಯುಮೆಂಟ ಈಗ ನಾ ಹೇಳಿಗೆ SLC ಮಾರ್ಕ್ಸ್ ಕಾರ್ಡ, ಆಧಾರ್ ಕಾರ್ಡ, ಫೋಟೋ, ಸಿಗ್ನೇಚರ, Gmail ID, ಫೋನ್ ನಂಬರ ಇಷ್ಟಾದ್ರೆ ಸಾಕ್ರಿ, ನೀವು ಅಪ್ಲಿಕೇಶನಿಗೆ ಹಾಕ್ಬೋದು. ಸರ್ ಮತ್ತು ಏನೇನು ಡಾಕ್ಯುಮೆಂಟ್ ಭಾಳ ಕೇಳಿರ್ತಾರಲ್ರಿ ಅಂತ ಕೇಳ್ಬೋದು. ಡಾಕ್ಯುಮೆಂಟ್ ಬೇಕು ಯಾವಾಗಂದ್ರೆ ಮುಂದೆ ನೀವು ಫಿಸಿಕಲ್ಗೆ ಹೋಗುವಾಗ, ಅಂದ್ರೆ ಮುಂದೆ ನೀವು ಎಕ್ಸಾಮ್ಗೆ ಹೋಗುವಾಗ ಆಗಿರ್ಬೋದು, ಅಥವಾ ನೀವು ಫಿಸಿಕಲ್ಗೆ ಹೋಗುವಾಗ ಫೈನಲ್ ಮೆರಿಟ್ ಮಾಡೋದು ಬೇಕು, ಅಡ್ವಾನ್ಸ್ ಆಗಿ ತೆಗಿಸಿಟ್ಕೋಬೇಕು. ಹಾಗಾದರೆ ಸರ್ ನಾವು ಏನೇನು ಡಾಕ್ಯುಮೆಂಟ್ ತೆಗಿಸಿಟ್ಕೋಬೇಕಂದ್ರೆ, ಒಂದನೇದು ಕಾಸ್ಟ್ ಸರ್ಟಿಫಿಕೇಟ, ಡೊಮಿಷಿಯಲ್ ಸರ್ಟಿಫಿಕೇಟ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ, ಸ್ಕೂಲ್ ಕ್ಯಾರೆಕ್ಟ್ರ, ಪಂಚಾಯತಿ ಕ್ಯಾರೆಕ್ಟ್ರ, ಅನ್ಮ್ಯಾರಿಡ, ಆಮೇಲೆ ಅಪ್ಡೇಟ್ ಮುಂದೆ ಬರ್ತದೆ, ಆಮೇಲೆ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನು ಮುಂದೆ ಬರ್ತದೆ. ಮುಂದೆ ತೆಗ್ಸಿಕ್ರೆ ಎಲ್ಲ ಡಾಕ್ಯುಮೆಂಟ್ ಹೆಂಗಿರ್ಬೇಕಂದ್ರೆ ಇಂಗ್ಲೀಷ್ನೇ ಇರಬೇಕು. ಅವು ನಿಮಗೆ ಮುಂದೆ ಬೇಕಾಗ್ತಾವೆ. ಈ ಸದ್ದ ಅಪ್ಲಿಕೇಶನ್ ಹಾಕಲಿಕ್ಕೆ ನಡೀತದೆ, ನೀವು ರೆಡಿ ಮಾಡಿ ಇಟ್ಕೋರಿ. ಇದು ನಿಮ್ಗೆ ಗೊತ್ತಿರ್ಬೇಕು ಅಭ್ಯರ್ಥಿಗಳೇ. ನೀವು ಅಪ್ಲಿಕೇಶನ್ ಹಾಕ್ತೀರಿ, ಹಾಕಿದ ಮೇಲೆ ನೆಕ್ಸ್ಟ್ ಸ್ಟೇಜ್ ಏನು ಬರ್ತದಪ್ಪ ಅಂದ್ರೆ, ಫಸ್ಟಿಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ ನಿಮ್ಮ ಸಮೀಪ ನಿಯರೆಸ್ಟ್ ನೀವು ಹೋಗ್ಬೋದು ರೀ. ನೀವು ಇಲ್ಲೇ ಬೆಳಗಾವಿ ತೊಗೋಬೋದು, ಧಾರವಾಡ, ಹುಬ್ಬಳ್ಳಿ, ಹಿಂಗೆ ಬೇರೆ ಬೇರೆ ಬೆಂಗಳೂರು ಬೇರೆ ಬೇರೆ ಸೆಂಟ್ರ್ ಇರ್ತಾವೆ. ನಿಮ್ಮ ಸಮೀಪ ಸೆಂಟ್ರ್ ಎಲ್ಲಿರ್ತಾವೆ ನೋಡ್ಕೊಂಡು ನೀವು ಸೆಂಟ್ರನ್ನ ತೆಗೆದುಕೊಳ್ಬೋದು, ಎಕ್ಸಾಮನ್ನು ಬರಿಬೋದು. 50 ಕ್ವಶನ್ ಇರ್ತಾವೆ ರೀ. ಒಂದು ಕ್ವಶನ್ಗೆ 2 ಮಾರ್ಕ್ಸ, 100 ಮಾರ್ಕ್ಸ್ ಇರ್ತದೆ. ಇಲ್ಲಿ ಸೈನ್ಸು, ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, GK ಹಿಂಗೆ ಇರ್ತದೆ. ಆಯಾ ಹುದ್ದೆಗಳಿಗೆ ಬೇರೆ ಬೇರೆ ಇರ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ. ಎಕ್ಸಾಮ್ ಪಾಸ್ ಆದ್ರಪ್ಪ ಅಂದ್ರೆ ನೆಕ್ಸ್ಟ್ ಫಿಸಿಕಲ್ ಇರ್ತದೆ. ಫಿಸಿಕಲ್ ಅಂದಾಗ ಅಭ್ಯರ್ಥಿಗಳು ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ಎಕ್ಸಾಮ ಆಲ್ ಕರ್ನಾಟಕ ನಡೀತದೆ. ಇಲ್ಲಿ ನಮ್ಮ ಕರ್ನಾಟಕದಾಗ ಏನಂದ್ರೆ 3 ಇಯರ್ ಅದಾವೆ. ಬೆಂಗಳೂರು ಇಯರು, ಬೆಳಗಾವಿ ಇಯರು, ಮಂಗಳೂರು ಇಯರ್, 3 ಇಯರ್ಗಳದಾವೆ. 3 ಇಯರ್ಗಳಿಗೆ ಸಂಬಂಧಪಟ್ಟ ಹಾಗೆ ಅಗ್ನಿವೀರ, ಆರ್ಮಿ ರ್ಯಾಲಿ ಫಿಸಿಕಲ್ ಬೇರೆ ನಡೀತದೆ, ಫಿಸಿಕಲ್ ಮೆಡಿಕಲ್ ಬೇರೆ ಬೇರೆ ನಡೀತಾವೆ. ಆದರೆ ಎಕ್ಸಾಮ್ ಮಾತ್ರ ಏಕಾಲಕ್ಕೆ ಶಿಫ್ಟ್ ವೈಸ್ ಆಲ್ ಕರ್ನಾಟಕ ನಡೀತಾವೆ. ಇದು ನಿಮ್ಗೆ ಗೊತ್ತಿರ್ಬೇಕು. ಫಸ್ಟ್ ಎಕ್ಸಾಮ್ ಎಲ್ಲರಿಗೂ ನಡೀತಾವೆ ರೀ. ಎಕ್ಸಾಮ್ ಆದಮೇಲೆ ನೀವು ಯಾವ ಜಿಲ್ಲೆಗೆ ಸಂಬಂಧ ರೀ ಅಂದರೆ ಬೆಂಗಳೂರು ಯಾರಕ್ಕೆ ಬರ್ತೀರೋ, ಮಂಗಳೂರು ಯಾರಕ್ಕೆ ಬರ್ತೀರೋ, ಬೆಳಗಾವಿ ಯಾರಕ್ಕೆ ಬರ್ತೀರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಮೇಲೆ ಡಿವೈಡ್ ಆಗ್ತದೆ. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೀವು ಪರೀಕ್ಷೆ ಪಾಸ್ ಆದ್ರಿಂದ ಫಿಸಿಕಲ 1600 ಮೀಟ್ರ್ ರನ್ನಿಂಗ್ ಇರ್ತದೆ, ಪುಲಪ್ಸ, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ, ಆಮೇಲೆ ಹೈಟ, ವೇಟ, ಚೆಸ್ಟ, ಆಮೇಲೆ ಮೆಡಿಕಲ ಫೈನಲ್ ಆಗಿ ಮೆರಿಟ್ ಮಾಡ್ತಾರೆ. ಇಷ್ಟೈತೆ ಅಭ್ಯರ್ಥಿಗಳೇ. ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಬೇರೆ ಬೇರೆ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಅಂದರೆ NCC ಆದವರು, ರಿಲೇಷನ, ಆಮೇಲೆ ಸ್ಪೋರ್ಟ್ಸ್ ಕೋಟ, ಆಮೇಲೆ ITI ಡಿಪ್ಲೊಮಾ ಸಂಬಂಧಪಟ್ಟಂಗೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಆ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾಯಿದ್ದೀನಿ ಅಭ್ಯರ್ಥಿಗಳೇ. ನಿಮಗೆಲ್ಲರಿಗೂ ಗೊತ್ತಿರಲಿ, ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ ನಮ್ಮ ಸಂಸ್ಥೆ ಈಗ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ, ಆಮೇಲೆ ಆರ್ಮ್ಡ್ ಪೊಲೀಸ, ಸ್ಟೇಟ, ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ, ಹೀಗೆ ಬೇರೆ ಬೇರೆ ಹುದ್ದೆಗಳಲ್ಲಿ ಆಯ್ಕೆಯಾಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರೆಸೆಂಟಾಗಿ ಏನಪ್ಪ ಅಂದ್ರೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಸ್ಟಾರ್ಟ್ ಅದಾವೆ ಅಗ್ನಿವೀರ ಆರ್ಮಿ. ಯಾಕಂದ್ರೆ 23 ವರ್ಷದ ನಮಗೆ ಅನುಭವದ ಮೇಲೆ ನಾವು ಪಾಠಗಳನ್ನು ಮಾಡ್ತೀವಿ. ಪ್ರತಿಯೊಂದು ಸಬ್ಜೆಕ್ಟ್ಗೆ ಎಲ್ಲ ಟೀಚರ್ಸ್ ಬೇರೆ ಬೇರೆನೇ ಇರ್ತಾರೆ ರೀ.
ಮ್ಯಾಥ್ಸ್ ಹೇಳೋರು ಬೇರೆ, ಮೆಂಟಲ್ ಎಬಿಲಿಟಿ ಹೇಳೋರು ಬೇರೆ, ಸೈನ್ಸ್ ಹೇಳೋರು ಬೇರೆ, GK ಹೇಳೋರು ಬೇರೆ, ಗ್ರಾಮರ್ ಹೇಳೋರು ಬೇರೆ, ಕಂಪ್ಯೂಟರ್ ಹೇಳೋರು ಬೇರೆ, ಆಮೇಲೆ ಫಿಸಿಕಲ್ ತಗೋರು ಬೇರೆ, ಪ್ರತಿಯೊಂದು ಎಲ್ಲ ಡಬಲ್ ಕ್ಲಾಸ್. ಮ್ಯಾಥ್ಸ್ 2 ಪೀರಿಯಡು, ಪ್ರತಿಯೊಂದು ಸೈನ್ಸ್ 2 ಪೀರಿಯಡು, GK 2 ಪೀರಿಯಡು, ಎಲ್ಲ ಸಬ್ಜೆಕ್ಟ್ ಇಬ್ಬಿಬ್ಬರು ಅಂದರೆ 2 ಪೀರಿಯಡ್ಗಳನ್ನ ಹೇಳ್ತೀವಿ ಅಭ್ಯರ್ಥಿಗಳೇ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, 4 ಅಂದರೆ 8 ಪೀರಿಯಡ್ಗಳನ್ನ ಪ್ರತಿನಿತ್ಯ ಹೇಳ್ತಾ ಇರ್ತೀವಿ. ಯಾಕಂದರೆ ನಮ್ಮ ಸಂಸ್ಥೆಗೆ ಬಂದರೆ ನೀವು ಸಿಲೆಕ್ಷನ್ ಆಗೇ ಹೋಗಬೇಕು, ಆ ಉದ್ದೇಶದಿಂದ ಸಂಪೂರ್ಣವಾಗಿ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾಯಿದ್ವಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಂಸ್ಥೆಯಿಂದ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ. ಅದು ಎಲ್ಲ ಪಾಲಕರ ಆಶೀರ್ವಾದ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ಯಶಸ್ವಿ ಆಗ್ತಾಯಿದೆ ಅಂತೀನಿ. ಅಭ್ಯರ್ಥಿಗಳಿಗೆ ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ನಾನು ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನಿಮ್ಗೆ ಇನ್ನೊಂದು ವಿಶೇಷ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಈಗ 10ನೇ ತರಗತಿ ಓದ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ PUC ಅಡ್ಮಿಷನ್ ಮಾಡ್ಬೋದು. PUC ಓದ್ತಕ್ಕಂಥ ಅಭ್ಯರ್ಥಿಗಳು ಡಿಗ್ರಿಯನ್ನು ಅಡ್ಮಿಷನ್ ಮಾಡಿಕೊಂಡು ಅದರ ಜೊತೆ ಅಂದರೆ ನೀವು ಆರ್ಮಿ, ಪೊಲೀಸ್, ಸ್ಟೇಟ್, ಸೆಂಟ್ರಲ್ ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ಗಳ ತರಬೇತಿಯನ್ನು ಪಡೆಯುವಂಥ ಒಳ್ಳೆಯ ಸುವರ್ಣ ಅವಕಾಶದ. ಇದರ ಬಗ್ಗೆ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೂ ಮಾಹಿತಿಯನ್ನು ನೀಡಿ. ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ನಿಮ್ಗೊಂದು ಮಾತು ಹೇಳ್ತೀನಿ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಏನಪ್ಪ ಅಂದ್ರೆ ಈ ಅಗ್ನಿವೀರ ಆರ್ಮಿ ನೋಟಿಫಿಕೇಷನ್ನ ನಾನು ಬಿಟ್ಟಿದ್ದೀನಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ. ನೀವು ಯಾರ್ಯಾರು ಆನ್ಲೈನ್ ಅರ್ಜಿ ಸಲ್ಲಿಸ್ತಂತಿರಲ್ಲ ಅವರೆಲ್ಲ ನೀವು ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿರಪ್ಪ ಅಂದರೆ ಮತ್ತೆ ನಾವು ಇನ್ನೂ ಹುರುಪಿನಿಂದ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.